Okay, so today we are starting with practical classes. ಓಕೆನಾ, ಇಷ್ಟು ದಿನ ಏನು ಪೋರ್ಷನ್ಸ್ ಮಾಡಿದ್ವಿ ಅದು ಥಿಯರಿ ಅಂದರೆ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂಗೆ ಬರೋಂಥ 7 ಸಬ್ಜೆಕ್ಟ್ಸು. ಇವತ್ತಿಂದ ಮಾಡೋ ಅಂಥದ್ದು ಕ್ಲಾಸ್ ರೂಮಲ್ಲಿ ಆ್ಯಸ್ ಅ ಟೀಚರ್ ನಿಮ್ಗೆ ಏನೇನು ಗೊತ್ತಿರಬೇಕು ಅನ್ನೋ ಅಂಥದ್ದು ಲೈವ್ ಎಕ್ಸ್ಪೀರಿಯನ್ಸ್ ಮಾಡೋದು ಪ್ರಾಕ್ಟಿಕಲ್ ಕ್ಲಾಸಸ್. ಸೊ ಬೇಸಿಕ್ ಆಫ್ ದ್ಯಾಟ್ ಮಾಂಟೆಸರಿ ಕ್ಲಾಸ್ ಡಿವಿಷನ್. ಸೊ ಇನ್ಫ್ಯಾಂಟು, ನರ್ಸರಿ, ಪ್ಲೇ ಗ್ರೂಪ್, LKG, UKG ಈ ಥರ ಮಕ್ಕಳನ್ನ ಡಿವೈಡ್ ಮಾಡ್ತೀವಿ. ಸೊ ಆನ್ ವಾಟ್ ಬೇಸಿಸ್ ಈ ಥರ ಡಿವೈಡ್ ಮಾಡ್ತೀವಿ, ಅವ್ರ ಏಜ್ ಗ್ರೂಪ್ ಆಗಿರ್ಬೋದು ಅಥವಾ ವಾಟ್ ವಿ ಟೀಚ್ ಡಿಫ್ರೆಂಟ್ ಕ್ಲಾಸಸ್ಗೆ ನಾವೇನು ಹೇಳ್ಕೊಡ್ಬೇಕು, ಯಾವ ರೀತಿ ಹೇಳ್ಕೊಡ್ಬೇಕು ಅಂದರೆ ಅವ್ರ ಏಜ್ ಪ್ರಕಾರ ಹೇಳ್ಕೊಡ್ಬೇಕು. ಓಕೆನಾ, ಅದರದ್ದು ಡಿವಿಷನ್ ವಿ ಹ್ಯಾವ್ 5 ಡಿವಿಷನ್ಸ್ ಅಂಡರ್ ಮಾಂಟೆಸರಿ ಕ್ಲಾಸ್ ಡಿವಿಷನ್. ಸೊ ಇಲ್ಲಿ ಮಾಂಟೆಸರಿ ಅಂತ ಬಂದಾಗ ಒಂದು ಸ್ಕೂಲ್ ಅಂತ. ಸೊ ಮಾಂಟೆಸರಿ, ನರ್ಸರಿ, ಪ್ಲೇ ಗ್ರೂಪು 3 ಮೆಥಡ್ಸ್ ಇದು. ಓಕೆ, 3 ಮೆಥಡ್ಸ್ ಆಫ್ ಲರ್ನಿಂಗು. ಸೊ ಇಲ್ಲಿ ಮಾಂಟೆಸರಿ ಅನ್ನೋಂಥದ್ದು ಸ್ಕೂಲಲ್ಲಿ ನಾವು ಮಕ್ಕಳನ್ನ ಯಾವ ರೀತಿ ಡಿವೈಡ್ ಮಾಡ್ತೀವಿ. ಸೊ ದೀಸ್ ಆರ್ ದ 5 ಡಿವಿಷನ್ಸ್. ಇನ್ಫ್ಯಾಂಟ್ ಅಂದರೆ ಹುಟ್ಟಿದಾಗಿಂದ 2.5 ವರ್ಷದವರೆಗೂ 2.5 ಇಯರ್ಸ್ವರೆಗೂ ವಿ ಟ್ರೀಟ್ ದಮ್ ಆಸ್ ಇನ್ಫ್ಯಾಂಟ್ಸ್. ದೆನ್ ಪ್ಲೇ ಗ್ರೂಪ್ 2 to 3 years ಆರ್ ಕನ್ಸಿಡರ್ಡ್ ಆಸ್ ಪ್ಲೇ ಗ್ರೂಪ್. ದೆನ್ ನರ್ಸರಿ, ಈ ನರ್ಸರಿನ ನಾವು ಏನಂತಾರೆ ಮಾಂಟೆಸರಿ ಕ್ಲಾಸ್ ಅಂತಾನೂ ಕರಿತೀವಿ. ಪ್ಲೇ ಗ್ರೂಪನ್ನ ಪ್ರೀ ನರ್ಸರಿ ಅಂತಾನೂ ಕರಿತೀವಿ. ಓಕೆನಾ, ನಾವು ಅದಕ್ಕೆ ಏನು ಹೆಸರು ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಏಜ್ ಗ್ರೂಪ್ ಅವರು ಅಲ್ಲಿರ್ತಾರೆ ಅನ್ನೋಂಥದ್ದು ಇಂಪಾರ್ಟೆಂಟ್. ದೆನ್ LKG, UKG, ಕೆಲವೊಬ್ರು ಇದನ್ನ ಮಾಂಟ್ 1, ಮಾಂಟ್ 2 ಅಂತಾರೆ. ಪ್ರೀ ಮಾಂಟ್ 1, ಮಾಂಟ್ 2 ಅಂತಾನೂ ಕರೀತಾರೆ. ಜೂನಿಯರ್ KG, ಸೀನಿಯರ್ KG ಅಂತಾನೂ ಕರೀತಾರೆ. ಅವರವರ ಸ್ಕೂಲ್ಸಲ್ಲಿ ಅದನ್ನ ಅಡ್ರೆಸ್ ಮಾಡೋ ಹೆಸರುಗಳು ಬೇರೆ ಇರುತ್ತೆ. ಬಟ್ ಇದು ಬೇಸಿಕ್ ಪ್ಲೇ ಗ್ರೂಪ್, ನರ್ಸರಿ, LKG, UKG. ಓಕೆ, ಸೊ ಸ್ಟಾರ್ಟಿಂಗ್ ಫ್ರಮ್ ಇನ್ಫ್ಯಾಂಟ್ ಅಂದರೆ ಮಗು ಬರ್ತಿಂದ ಅಪ್ ಟು 2.5 ಇಯರ್ಸ್ ಈ ಮಕ್ಕಳನ್ನ ಇನ್ಫ್ಯಾಂಟ್ಸ್ ಅಂತ ಏನು ಟ್ರೀಟ್ ಮಾಡ್ತೀವಿ. ಈ ಮಕ್ಕಳಿಗೆ ನಾವು ಯಾವ ರೀತಿ ಹೇಳ್ಕೊಡ್ತೀವಿ ಅಂದರೆ ಏನೇನು ಹೇಳ್ಕೊಡ್ತೀವೋ ಅದೆಲ್ಲ ಸೆನ್ಸರಿ ಎಕ್ಸ್ಪ್ಲೋರೇಷನ್. ಸೊ ಹೆಸರೇ ಹೇಳುತ್ತೆ, ಸೆನ್ಸರಿ ಅಂದರೆ ಸೆನ್ಸ್ ಆರ್ಗನ್ಸ್ ಮೇಲೆ ನಾವು ಜಾಸ್ತಿ ಫೋಕಸ್ ಕೊಡೋ ಅಂಥದ್ದು. ಅಂದರೆ ಕಲರ್ ರೆಕಗ್ನಿಷನ್ ಅಥವಾ ಟೆಕ್ಸ್ಚರ್ಸ್ ಅಥವಾ ಮಗುಗೆ ಹಗ್ ಮಾಡೋದು, ಅಂದರೆ ವಾರ್ಮ್ ಫೀಲ್ ಆಗುತ್ತೆ, ಮಗು ಕಂಫರ್ಟಬಲ್ ಫೀಲ್ ಆಗೋ ಅಂಥದ್ದು. ಅದೆಲ್ಲ ಯಾವುದ್ರಲ್ಲಿ ಬರುತ್ತೆ ಅಂದರೆ ಸೆನ್ಸರಿ ಎಕ್ಸ್ಪ್ಲೋರೇಷನಲ್ಲಿ ಬರುತ್ತೆ. ಮೋಸ್ಟ್ ಆಫ್ ದ ಟೈಮು ಇನ್ಫ್ಯಾಂಟ್ ಯಾರೂ ಸ್ಕೂಲಿಗೆ ಎಂಟರ್ ಆಗಲ್ಲ ಮೋಸ್ಟ್ ಆಫ್ ದ ಟೈಮ್ಸ್. ಬಟ್ ಆ್ಯಸ್ ಅ ಡೇ ಕೇರ್ ಅಥವಾ ಪೇರೆಂಟ್ ಟೋಡ್ಲರ್ ಪ್ರೋಗ್ರಾಮ್ ಅಂತ ಇವಾಗ ಕೆಲವು ಸ್ಕೂಲ್ಸಲ್ಲಿ ಮಾಡ್ತಾರೆ. ಆವಾಗ 1 ಇಯರ್ ಅಥವಾ 1.5 ಇಯರ್ಸ್ 1.8 ಇಯರ್ಸಿಂದ ಮಕ್ಕಳನ್ನ ಪೇರೆಂಟ್ಸ್ ಜೊತೆ ಅಂದರೆ ಅಮ್ಮ ಮಗು ಇಬ್ರು ಸ್ಕೂಲಿಗೆ ಬರ್ತಾರೆ. ಓಕೆನಾ, ಅಮ್ಮಂದ್ರ ಜೊತೆ ಸೇರಿಕೊಂಡು ಮಕ್ಕಳು ಆಕ್ಟಿವಿಟೀಸ್ ಮಾಡ್ತಾರೆ. ಅದು ಪೇರೆಂಟ್ ಟೋಡ್ಲರ್ ಪ್ರೋಗ್ರಾಮ್. ಇವಾಗ ಒಂದು ವೈಟ್ ಶೀಟು, ಒಂದಿಷ್ಟು ಪೇಂಟ್ಸ್ ಕೊಡ್ತಾರೆ, ಮಗು ಜೊತೆ ಅಮ್ಮ ಮಾಡ್ಬೇಕು ಅದನ್ನು. ಓಕೆನಾ, ಮಗು ಕೈ ಪೇಂಟ್ ಹಚ್ಚೋದು, ಅಲ್ಲಿ ಇಡೋದು, ಅಥವಾ ಮ್ಯೂಸಿಕ್ ಆ್ಯಂಡ್ ಮೂಮೆಂಟ್ ಅಂದರೆ ಮಕ್ಕಳ ಜೊತೆ ಡಾನ್ಸ್ ಮಾಡೋದಾಗಿರ್ಬೋದು. ಇದೆಲ್ಲ ಏನು ಫೋಕಸ್ ಮಾಡುತ್ತೆ ಅಂದರೆ ಸೆನ್ಸರಿ. ಮಗು ನೀಟಾಗಿ ಕಾಲನ್ನು ಫುಲ್ ಫ್ಲೋರ್ ಮೇಲೆ ಇಟ್ಟು ನಡೀತಾ ಇದೆಯಾ ಅಥವಾ ಹ್ಯಾಂಡ್ ಗ್ರಿಪ್ಸ್ ಕರೆಕ್ಟ್ ಇದೆಯಾ, ಇದೆಲ್ಲ ಅಪ್ ಟು 2.5 ಇಯರ್ಸ್. ಓಕೆ, ಅದು ಬಿಟ್ಟರೆ ನಾವಿಲ್ಲಿ ರೈಟಿಂಗ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಹೇಳ್ಕೊಡೋದು ಅದೇನೂ ಇರಲ್ಲ ಇದರಲ್ಲಿ. ದೆನ್ ಕಮಿಂಗ್ ಟು ಪ್ಲೇ ಗ್ರೂಪ್. ಪ್ಲೇ ಗ್ರೂಪ್ ಅಂದರೆ 2 to 3 ಇಯರ್ಸ್ ರೇಂಜಲ್ಲಿ ಮಕ್ಳಿಗೆ ಯಾವುದನ್ನ ಫೋಕಸ್ ಮಾಡ್ತೀವಿ ಅಂದರೆ ಇಂಡಿಪೆಂಡೆನ್ಸ್. ಏನು ಇಂಡಿಪೆಂಡೆನ್ಸ್ ಅಂದರೆ ಮಕ್ಕಳು ಓನಾಗಿ ಅವರಾಗವರೇ ವಿತೌಟ್ ಸಪೋರ್ಟ್ ವಾಕ್ ಮಾಡೋದು, ವಿತೌಟ್ ಸಪೋರ್ಟ್ ಏನಾದರೂ ಮಟೀರಿಯಲ್ಸನ್ನು ಲಿಫ್ಟ್ ಮಾಡೋದು, ವಿತೌಟ್ ಸಪೋರ್ಟ್ ಕಲರಿಂಗು ಡ್ರಾಯಿಂಗು ಮಾಡೋದು. ಇಲ್ಲಿ ಅದಾಗಲ್ಲ, ಮಕ್ಕಳಿಗೆ ನೀವೇ ತಿನ್ನಿಸ್ಬೇಕಾಗತ್ತೆ, ಫೀಡ್ ಮಾಡಬೇಕಾಗತ್ತೆ, ಅಥವಾ ಏನಾದರೂ ಬರೆಸ್ತೀರಾ ಆ್ಯಕ್ಟಿವಿಟಿ ಮಾಡಿಸ್ತೀರಾ ಅಂದ್ರೂ ಕೈ ಹಿಡ್ಕೊಂಡು ಮಾಡಿಸ್ಬೇಕು. ಬಟ್ ಪ್ಲೇ ಗ್ರೂಪಲ್ಲಿ ನಾವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದರೆ ಇಂಡಿಪೆಂಡೆನ್ಸ್, ಅವರೇ ಆ್ಯಕ್ಟಿವಿಟೀಸ್ ಮಾಡಬೇಕು. ಓಕೆನಾ, ಸೊ ಇಲ್ಲಿ ಫೈನ್ ಮೋಟರ್ ಆ್ಯಂಡ್ ಗ್ರಾಸ್ ಮೋಟರ್ ಆ್ಯಕ್ಟಿವಿಟೀಸು ಸ್ಟಾರ್ಟ್ ಆಗೋ ಅಂಥದ್ದು. ಓಕೆನಾ, ಶೂ ಲೇಸ್ ಟೈ ಮಾಡೋದು, ಜಿಪ್ ಹಾಕೋದು, ಸ್ಪೂನು ಫೋರ್ಕು ಯೂಸ್ ಮಾಡೋದು, ಈ ಥರದ ಆ್ಯಕ್ಟಿವಿಟೀಸು ಇಂಡಿಪೆಂಡೆನ್ಸ್. ಚಲ್ಲಿದ್ರೆ ಚಲ್ಕೋತಾರೆ, ಅವರು ಇಂಡಿಪೆಂಡೆಂಟ್ ಆಗಿ ಮಾಡೋ ಅಂಥದ್ದು 2 to 3 ಇಯರ್ಸ್. ದೆನ್ ನರ್ಸರಿ. ಸೊ ನರ್ಸರಿ ಅಂತ ಅಂದರೆ 3 to 4 ಇಯರ್ಸ್. 3 to 4 ಇಯರ್ಸಲ್ಲಿ ನಾವು ಮಕ್ಳಿಗೆ ಏನನ್ನ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂದರೆ ಕೋಆರ್ಡಿನೇಷನ್. ಏನು ಕೋಆರ್ಡಿನೇಷನ್ ಅಂತ ಅಂದರೆ ಬೇರೆ ಮಕ್ಕಳ ಜೊತೆ ಮಿಂಗಲ್ ಆಗೋದು, ಅವರು ಮಾತಾಡಿದ್ದಕ್ಕೆ ಕರೆಕ್ಟಾಗಿ ವಾಪಸ್ ರೆಸ್ಪಾಂಡ್ ಮಾಡೋದು. ಈ ಎರಡರಲ್ಲೂ ಅದಿರಲ್ಲ. ನೀವೇನು ಮಾತಾಡ್ತೀರಾ ಅದಕ್ಕೆ 100% ರೆಸ್ಪಾನ್ಸ್ ಮಕ್ಕಳು ಕೊಡಲ್ಲ ಇಲ್ಲಿ.
ನೀವು ಹೇಳೋದು 100% ಅವ್ರಿಗೆ ಅರ್ಥ ಆಗ್ತಾ ಇರಲ್ಲ, ಅಥವಾ ಕೆಲವೊಂದು ವೊಕ್ಯಾಬ್ಯುಲರಿ ಇರಲ್ಲ, ವರ್ಡ್ಸ್ಗಳು ಗೊತ್ತಿರಲ್ಲ. ಬಟ್ ನರ್ಸರಿ ಅಂದರೆ 3 to 4 ಇಯರ್ಸಿಗೆ ಬಂದಾಗ ಆ ಕೋಆರ್ಡಿನೇಷನ್, ಓಕೆನಾ. ಆಮೇಲೆ ರೈಟಿಂಗ್ ವೈಸ್ ಬಂದಾಗ ನೀವೇನು ಬರೆದು ತೋರಿಸ್ತೀರಾ ಅದನ್ನ ಅವ್ರು ಬರೆಯೋ ಅಂಥದ್ದು, ಡಾಟ್ಗಳನ್ನ ಫಾಲೋ ಮಾಡೋದು, ಇದೆಲ್ಲ ನಾವು ಕೋಆರ್ಡಿನೇಷನ್ ಅಂತ ಕರಿತೀವಿ. ಓಕೆನಾ. ಜಸ್ಟ್ ಜನರ ಜೊತೆ ಕೋಆರ್ಡಿನೇಷನ್ ಅಲ್ಲ, ರೈಟಿಂಗ್ ಲರ್ನಿಂಗ್ ಅಲ್ಲೂ ಕೂಡ ಏನಿರ್ಬೇಕು, ಅವ್ರಿಗೆ ಕೋಆರ್ಡಿನೇಷನ್ ಇರಬೇಕು. ಇವಾಗ ಸ್ಟ್ರೋಕ್ ಸ್ಟಾರ್ಟ್ ಮಾಡಿದ್ರೆ ಒಂದು 4 ಸ್ಟ್ರೋಕ್ ನೀವು ಬರೆದಿದ್ರೆ ನೆಕ್ಸ್ಟ್ ಆ ಮಕ್ಕಳು ಕಂಟಿನ್ಯೂ ಮಾಡ್ಕೊಂಡು ಹೋಗೋ ಥರ ಇರಬೇಕು. ಸೊ ಈ ಸ್ಕಿಲ್ಸ್ ಎಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ನರ್ಸರಿ ಲೆವೆಲಲ್ಲಿ ಸ್ಟಾರ್ಟ್ ಆಗುತ್ತೆ. ದೆನ್ LKG ಅಂದರೆ 4 to 5 ಇಯರ್ಸ್. ಸೊ ಆಫ್ಟರ್ 4 ಇಯರ್ಸ್ ಲ್ಯಾಂಗ್ವೇಜ್ ಸ್ಟಾರ್ಟ್ ಮಾಡೋಂಥದ್ದು. ಅಲ್ಲಿವರೆಗೂ ಮಗು ಮದರ್ ಟಂಗ್ ಮಾತಾಡುತ್ತೆ, ಇಲ್ಲ ಇಂಗ್ಲೀಷ್ ಕಮ್ಯುನಿಕೇಷನ್. ಬೇರೆ ಲ್ಯಾಂಗ್ವೇಜಸ್ಸು ಅಥವಾ ಅದನ್ನು ಬರೆಯೋದು ಅದೆಲ್ಲ ಏನೂ ಇರಲ್ಲ ನರ್ಸರಿವರೆಗೂ. ಯಾವುದೇ ಸ್ಕೂಲಲ್ಲೂ 4 ಇಯರ್ಸ್ ಆದಮೇಲೆ ಅವ್ರಿಗೆ ಕನ್ನಡ ರೈಟಿಂಗ್, ಕನ್ನಡ ಸ್ಟ್ರೋಕ್ಸ್ ಆರ್ ಹಿಂದಿ ಅದನ್ನೆಲ್ಲ ಸ್ಟಾರ್ಟ್ ಮಾಡೋದು LKG. ಓಕೆನಾ. ಅದರಲ್ಲಿ ಇವಾಗ ಕನ್ನಡದಲ್ಲಿ ಏನಂತಾರೆ, ಇಂಗ್ಲೀಷಲ್ಲಿ ಏನಂತಾರೆ, 2 ಡಿಫ್ರೆನ್ಸಸ್ ಯಾವ ಲೆವೆಲ್ಗೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ 4 ಇಯರ್ಸ್ಗೆ ಸ್ಟಾರ್ಟ್ ಮಾಡ್ತೀವಿ. ದೆನ್ ಲಾಸ್ಟ್ ಒನ್ ಇಸ್ UKG, ದಟ್ ಇಸ್ 5 to 6 ಇಯರ್ಸ್. ಸೊ ಮಗು 5 and 6 ಇಯರ್ಸ್ ರೇಂಜಲ್ಲಿ ಇದೆ ಅಂದರೆ ಯಾವುದಕ್ಕೆ ರೆಡಿ ಆಗ್ತಾ ಇದೆ ಮಗು? ಅಕಾಡೆಮಿಕ್ ರೆಡಿನೆಸ್. ಏನು ಅಕಾಡೆಮಿಕ್ ರೆಡಿನೆಸ್ ಅಂದರೆ ಈ ಎಲ್ಲಾನು ಇಲ್ಲಿ ಕವರ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಬರೀ ನಾವು ಇಂಡಿಪೆಂಡೆನ್ಸ್ ಅಲ್ಲ, ಲ್ಯಾಂಗ್ವೇಜು, ಕೋಆರ್ಡಿನೇಷನ್ ಆ ಥರ ಅಲ್ಲ. ಬೈ ದ ಟೈಮ್ ಆಫ್ 5 to 6 ಇಯರ್ಸ್ ಮಗುಗೆ 2 to 3 ಲ್ಯಾಂಗ್ವೇಜಸ್, ಇಂಗ್ಲೀಷ್, ಕನ್ನಡ, ಹಿಂದಿ ಫಾರ್ ಎಕ್ಸಾಂಪಲ್, ಈ 3 ಲ್ಯಾಂಗ್ವೇಜಸ್ದು ಬೇಸಿಕ್ ಲೆಟರ್ಸ್ ಗೊತ್ತಿರುತ್ತೆ. ಟು ಅಹ ಕ ಟುಳ ಗೊತ್ತಿರುತ್ತೆ, ಕೆಲವೊಂದು ಮಾತಾಡೋಕ್ಕೆ ವರ್ಡ್ಸ್ಗಳು ಗೊತ್ತಿರುತ್ತೆ, ಆಮೇಲೆ ಬೇಸಿಕ್ ಆಫ್ ಮ್ಯಾಥ್ಸು. ಏನಂದ್ರೆ ಮೇನ್ ಸ್ಟ್ರೀಮ್ ಸ್ಕೂಲ್ಗೆ ರೆಡಿ ಆಗೋದು ಈ ಏಜಲ್ಲಿ. ಬೇಸಿಕ್ ಜನರಲ್ ನಾಲೆಜ್ ಇರಬೇಕು, EVS ಇರಬೇಕು, ಕಲರ್ಸು, ಡೇಸ್ ಆಫ್ ದ ವೀಕು, ಮಂತ್ಸ್ ಆಫ್ ದ ಇಯರು. ಒಂದು ಸ್ಕೂಲ್ಗೆ ಮಗು ಪ್ರಿಪೇರ್ ಆಗೋದು ಯಾವ ಸ್ಟೇಜಲ್ಲಿ ಅಂದರೆ UKG ಸ್ಟೇಜಲ್ಲಿ. ಓಕೆನಾ. ಅಲ್ಲಿವರೆಗೂ ನಾವು ಯಾವುದನ್ನ ಇದೆಲ್ಲದ್ರ ಜೊತೆಗೂ ಅಂದರೆ ನರ್ಸರಿ, LKG, UKGಲಿ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರುತ್ತೆ ಮಕ್ಕಳಿಗೆ. ಇವಾಗ ಇಂಗ್ಲೀಷು ಇರುತ್ತೆ, ನಂಬರ್ಸ್ ಇರುತ್ತೆ, LKGಗೆ ಬಂದಾಗ ಕನ್ನಡ ಇರುತ್ತೆ, UKG ಹಿಂದಿ ಆ್ಯಡ್ ಆನ್ ಆಗುತ್ತೆ, ಮತ್ತು ಎಲ್ಲ ಕ್ಲಾಸಸ್ಸಲ್ಲೂ ನಂಬರ್ಸ್ ಇರುತ್ತೆ, ಸ್ಟೋರಿ, ರೈಮ್ಸ್ ಪ್ರತಿಯೊಂದು ಇರುತ್ತೆ. ಬಟ್ ಎಷ್ಟೇ ಸಬ್ಜೆಕ್ಟ್ಸ್ ಇದ್ರೂ ಕೂಡ ನಾವು ಯಾವ್ಯಾವ್ದ್ರ ಮೇಲೆ ಫೋಕಸ್ ಮಾಡ್ತೀವಿ ಅವ್ರ ಏಜ್ ಗ್ರೂಪ್ಗೆ ಅಂದರೆ ಇಂಡಿಪೆಂಡೆನ್ಸ್, ಕೋಆರ್ಡಿನೇಷನ್, ಲ್ಯಾಂಗ್ವೇಜ್, ಅಕಾಡೆಮಿಕ್ ರೆಡಿನೆಸ್. ಓಕೆನಾ. ಇದು ಕ್ಲಾಸಿಫಿಕೇಶನ್. ಈ ಕ್ಲಾಸಿಫಿಕೇಶನನ್ನು ಇಟ್ಕೊಂಡು ನಾವು ಸಿಲೆಬಸ್ಸನ್ನು ಫ್ರೇಮ್ ಮಾಡೋವಂಥದ್ದು. ಓಕೆನಾ. ಇವಾಗ ನಾವು ಜಸ್ಟ್ ನಮ್ಮ ಹತ್ರ ಬುಕ್ಸ್ ಇರುತ್ತೆ, ಅದನ್ನ ನೋಡಿ ಮಕ್ಳಿಗೆ ಹೇಳ್ಕೊಡ್ತೀವಿ. ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡಿರ್ತಾರೆ ಅಂದರೆ ಈ ರೀತಿ. ಓಕೆನಾ. ಇವಾಗ ನೀವು ಫಾರ್ ಎಕ್ಸಾಂಪಲ್ ಒಂದು ಆಕ್ಟಿವಿಟಿ ಮಾಡಿಸ್ತಾ ಇರ್ತೀರಾ. ಓಕೆ. ಏನು ಬಾಲ್ ಥ್ರೋ ಮಾಡಿ ಅಲ್ಲಿ ಒಂದೇನೋ ಸ್ಟಿಕ್ ಆಗಬೇಕು ಅಂತ ಒಂದು ಅನ್ಕೊಳ್ಳೋಣ ಆಕ್ಟಿವಿಟಿ. ಸೊ ಇನ್ಫ್ಯಾಂಟ್ ಅಂದರೆ 2 to 5 ಇಯರ್ಸ್ ಮಾಡಿದಾಗ ಮಗುಗೆ ಅದರಲ್ಲಿ ನೀವೇನು ಆಕ್ಟಿವಿಟಿ ಎಲ್ಲ ಏಜ್ ಗ್ರೂಪ್ಗೂ ಸೇಮ್. ಬಟ್ ಇನ್ಫ್ಯಾಂಟ್ ಮಗು ಏನು ಮಾಡುತ್ತೆ ಅಂದರೆ ಸೆನ್ಸರಿ, ಅಂದರೆ ಬಾಲನ್ನ ಹಿಡ್ಕೊಳ್ಳುತ್ತೆ, ಹೊಡೆದ್ರೂ ಕೂಡ ಅದ್ರಲ್ಲಿ ಹಚ್ಕೊಳ್ಳಲ್ಲ, ಯಾಕಂದರೆ ಸ್ಟ್ರೆಂತ್ ಇರಲ್ಲ ಮಸಲ್ದು. ಜಸ್ಟ್ ಆ ಮಗು ಏನು ಮಾಡುತ್ತೆ, ಬಾಲ್ನ ಫೀಲ್ ಮಾಡುತ್ತೆ, ಸೆನ್ಸ್ ಮಾಡುತ್ತೆ ಅಷ್ಟೇ, ಹೊರತು ಆ ಬಾಲಲ್ಲಿ ರೀಚ್ ಆಗಲ್ಲ. ದೆನ್ ಪ್ಲೇ ಗ್ರೂಪ್ ಮಗು ಮಾಡಿದಾಗ ಇಂಡಿಪೆಂಡೆಂಟ್ ಆಗಿ ಮಾಡೋಕ್ಕೆ ಇನ್ಫ್ಯಾಂಟ್ಗೆ ನೀವು ಬಿದ್ದಿರೋ ಬಾಲನ್ನು 10 ಸತಿ ಎತ್ತಿ ಕೊಡಬೇಕು, ಫೋರ್ಸ್ ಮಾಡಬೇಕು. ಈ ರೀತಿ ನೀವು ಒಂದು 5 ಸತಿ ಮಾಡಿ ತೋರಿಸಿದಾಗ ಆ ಮಗು ಏನು ಮಾಡುತ್ತೆ, 6th or 7th ಟೈಮ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ವೆರಸ್ ಪ್ಲೇ ಗ್ರೂಪ್ ಮಗು ಏನು ಮಾಡುತ್ತೆ, 1 ಟೈಮ್ ನೀವು ತೋರಿಸಿದ್ರೆ ಇಂಡಿಪೆಂಡೆಂಟ್ ಆಗಿ ರಿಪೀಟೆಡ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಪ್ಲೇ ಗ್ರೂಪ್. ಆ್ಯಂಡ್ ನರ್ಸರಿ ಕೋಆರ್ಡಿನೇಷನ್ ಅಂದರೆ ಬಾಲ್ಗೂ ಮತ್ತು ಆ ಇರೋ ಗೋಲ್ಗೂ ಟ್ರೈ ಮಾಡುತ್ತೆ. ಇವಾಗ ಒಂದು 10 ಜನ ನರ್ಸರಿ ಮಕ್ಕಳಿದ್ರೆ ಅಟ್ಲೀಸ್ಟ್ 6 to 7 ಕಿಡ್ಸ್ ಡೆಫಿನೆಟ್ಲಿ ಆ ಕೋಆರ್ಡಿನೇಷನ್, ಹ್ಯಾಂಡ್ ಐ ಕೋಆರ್ಡಿನೇಷನ್ ಅಂತೀವಿ. ಅಂದರೆ ನಮ್ಗೆ ಅದು ಎಲ್ಲಿದೆ ಅನ್ನೋದು ಐ ಕೋಆರ್ಡಿನೇಷನ್ ಇರಬೇಕು, ಹ್ಯಾಂಡ್ ಇಲ್ಲಿ ನೋಡ್ಕೊಂಡು ಇಲ್ಲಿ ಬಿಸಾಕಲ್ಲ. ಓಕೆನಾ. ಬಟ್ ಇನ್ಫ್ಯಾಂಟು ಮತ್ತು ಪ್ಲೇ ಗ್ರೂಪ್ ಮಕ್ಕಳು ಆ ಥರ ಮಾಡ್ತಾರೆ, ಹಾಕು ಅಂದರೆ ಬಾಲ್ ಈ ಕಡೆಗೆ ಹಾಕಿರ್ತಾರೆ. ಓಕೆ. ಬಟ್ ನರ್ಸರಿ ಮಗುಗೆ ಆ ರೀತಿ ಇರಲ್ಲ, ಯಾಕಂದರೆ ವಿ ಫೋಕಸ್ ಆನ್ ಕೋಆರ್ಡಿನೇಷನ್. ಓಕೆನಾ. ಆ್ಯಂಡ್ ಅದೇ ಸೇಮ್ ಆಕ್ಟಿವಿಟಿ LKG ಮಗುಗೆ ನೀವು ಇಂಗ್ಲೀಷಲ್ಲಿ ಹೇಳಿ, ಅಥವಾ ಆಲ್ರೆಡಿ ಇಂಗ್ಲೀಷ್ ಗೊತ್ತು ಇನ್ನೊಂದು ಲ್ಯಾಂಗ್ವೇಜಲ್ಲಿ ಹೇಳಿದ್ರು ಅದನ್ನು ಗ್ರಾಸ್ಪ್ ಮಾಡಿಕೊಂಡು ಮಾಡೋ ಅಂಥ ಕೆಪಾಸಿಟಿ LKG ಮಗುಗಿರುತ್ತೆ. ಆ್ಯಂಡ್ UKG ಮಗುಗೆ ನೀವು ಆ್ಯಕ್ಟಿವಿಟಿನ ಎಕ್ಸ್ಪ್ಲೇನ್ ಮಾಡೋದೇ ಬೇಡ, ಜಸ್ಟ್ ನೀವು ಮಟೀರಿಯಲ್ಸ್ ತೊಗೊಂಬಂದು ಮಗು ಜೊತೆ ಇಟ್ಕೊಂಡ್ಬಿಟ್ರೆ ದ ಚೈಲ್ಡ್ ವಿಲ್ ಬಿ ರೆಡಿ ಫಾರ್ ದ ಆ್ಯಕ್ಟಿವಿಟಿ. ಇದನ್ನು ಈ ಥರ ಮಾಡಬೇಕಂತ ಅವರೇ ವಾಪಸ್ಸು ಟೀಚರ್ಗೆ ಕೇಳ್ತಾರೆ. ಸೊ ಈ ರೀತಿ ಸ್ಟೇಜಸ್ ಆಫ್ ಡಿವಿಷನ್ ಇದು.
ಓಕೆನಾ? ಏನಾದರೂ ಡೌಟ್ ಇದೆಯಾ ಇದರಲ್ಲಿ? ಇದು ಡಿಪೆಂಡಿಂಗ್ ಅಪಾನ್ ಗೌರ್ಮೆಂಟ್ ರೂಲ್ಸು 0.5 ಇಯರ್ಸ್ ಆ ಕಡೆ ಈ ಕಡೆ ಚೇಂಜ್ ಆಗ್ತಾ ಇರುತ್ತೆ. ಇದು ಇವಾಗಿನ ರೂಲ್ಸು. ಓಕೆನಾ? UKGಗೆ 5.5 ಇರ್ಬೋದು, ಇಲ್ಲಿ 2.5 ಇರೋದು 2 ಆಗ್ಬೋದು, ಇಲ್ಲಿ 1.8 ಇಂದನೂ ಪ್ಲೇ ಗ್ರೂಪಿಗೆ ತಗೋತಾರೆ. 3-4 ಮಂತ್ಸ್ ಅಪ್ ಟು 5 ಮಂತ್ಸ್ ಆ ಕಡೆ ಈ ಕಡೆ ಪ್ಲಸ್ ಆರ್ ಮೈನಸ್ ಇಸ್ ಓಕೆ. ಓಕೆ, ಇದು ಕ್ಲಾಸ್ ಡಿವಿಷನ್. ಈ ಡಿವಿಷನ್ ಮೇಲೆ ಏನು ಆಕ್ಟಿವಿಟಿ ಯಾವ ಥರ ಮಾಡಿಸ್ಬೇಕು ಯಾವ್ಯಾವ ಕ್ಲಾಸ್ಗೆ ಅನ್ನೋಂಥದ್ದು ಕ್ಲಾಸ್ ಕಂಟಿನ್ಯೂಯೇಷನ್. ಓಕೆನಾ? ಇವಾಗ ಫೈನ್ ಮೋಟರ್ ಸ್ಕಿಲ್ಸ್ ಅಂದರೆ ಕೈ ರಿಲೇಟೆಡ್ ಆಕ್ಟಿವಿಟೀಸ್ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಗ್ರಾಸ್ ಮೋಟರ್ ಸ್ಕಿಲ್ಸ್ ಯಾವ ಥರ ಮಾಡಬೇಕು, ಆಮೇಲೆ ಮಾಂಟೆಸರಿ ಇಕ್ವಿಪ್ಮೆಂಟ್ಸ್, ಇವಾಗ ಬಟನಿಂಗ್ ದ ಶರ್ಟ್ ಇರುತ್ತೆ, ಮಗು ಕ್ರಾಸ್ ಬಟನ್ ಹಾಕುತ್ತೆ, ಸೊ ಅದನ್ನು ಯಾವ ರೀತಿ ನೀವು ಕರೆಕ್ಷನ್ ಮಾಡ್ಬೋದು, ಅಥವಾ ಸ್ಟಾರ್ಟಿಂಗ್ ಮಗು ಬಂದಾಗ ತುಂಬ ಅಳ್ತಾ ಇರುತ್ತೆ, ಅದನ್ನು ಯಾವ ರೀತಿ ಕ್ಲಾಸಲ್ಲಿ ಹ್ಯಾಂಡಲ್ ಮಾಡ್ತೀರಾ, ಅಥವಾ ಮಕ್ಕಳಿಗೆ ವಾಶ್ರೂಮ್ ಟ್ರೈನಿಂಗ್ ಅಥವಾ ಪಾಟಿ ಟ್ರೈನಿಂಗ್ ಯಾವ ಥರ ಕೊಡ್ತೀರಾ, ಈ ರೀತಿ 30 ಕ್ಲಾಸಸ್ ಕಂಟಿನ್ಯೂ ಆಗುತ್ತೆ. ಓಕೆನಾ? ಸರ್ಕಲ್ ಟೈಮ್ ಮಾಡಿಸೋದು, ಆಮೇಲೆ ಮಕ್ಕಳು ಬಂದಿದ ತಕ್ಷಣ ಯಾವ ರೀತಿ ನೀವು ಟೈಮ್ ಟೇಬಲ್ ಮಾಡಬೇಕು, ಅಂದರೆ ಸ್ಕೂಲ್ ಬಂದಿದ ತಕ್ಷಣ ಫಸ್ಟು ರೈಟಿಂಗ್ ಮಾಡಿಸ್ಬೇಕಾ ಫಸ್ಟ್ ಓರಲ್ ಮಾಡಿಸ್ಬೇಕಾ ಅನ್ನೇ ದೊಡ್ಡ ಕನ್ಫ್ಯೂಷನ್ ಅಲ್ವಾ? ಸೊ ಪ್ರೇಯರ್ ಮಾಡಿಸ್ತೀವಿ, ಪ್ರೇಯರ್ ಒಂದು ಪಾಯಿಂಟ್. ಪ್ರೇಯರ್ ಆದಮೇಲೆ ಏನು ಮಾಡಬೇಕು? ರೈಟಿಂಗ್ ಕೊಡಬೇಕಾ ಓರಲ್ಸ್ ಕೊಡಬೇಕಾ? ಓರಲ್ಸ್ ರೈಟಿಂಗ್ ಯಾವಾಗ ಕೊಡಬೇಕು? ಬ್ರೇಕ್ ಯಾವಾಗ ಕೊಡಬೇಕು? ಔಟ್ಡೋರ್ ಪ್ಲೇ ಯಾವಾಗ ಕೊಡಬೇಕು? ಇಂಡೋರ್ ಪ್ಲೇ ಯಾವಾಗ ಕೊಡಬೇಕು? ಆಮೇಲೆ ಎಷ್ಟೆಷ್ಟು ನಿಮಿಷಕ್ಕೆ ನೀವು ಚೇಂಜ್ ಮಾಡಬೇಕು. ಓಕೆನಾ? ಇವಾಗ ಮೇನ್ ಸ್ಟ್ರೀಮ್ ಸ್ಕೂಲ್ಸಲ್ಲಿ ಹೇಗಿರುತ್ತೆ, 45 ಮಿನಿಟ್ಸ್ ಟು 1 ಅವರ್ ಒಂದು ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ನಮ್ಮ ಮಕ್ಕಳು 45 ಮಿನಿಟ್ಸ್ 1 ಅವರ್ ಎಲ್ಲ ಒಂದು ಕ್ಲಾಸ್. ಇವಾಗ ಇಂಗ್ಲೀಷ್ ಅಂತ ಅನ್ಕೊಂಡಿರ್ತೀವಿ, 45 ಮಿನಿಟ್ಸ್ ಟು 1 ಅವರ್ ನಾವು ಇಂಗ್ಲೀಷ್ ಪಾಠ ಮಾಡಿದ್ರೆ ಯಾರು ಕೇಳಿಸ್ಕೊಳ್ಳಲ್ಲ. ಎವ್ರಿ 10 ಮಿನಿಟ್ಸು ಮಕ್ಕಳದು ಕಾನ್ಸಂಟ್ರೇಷನ್ ಏನಾಗ್ತಾ ಇರುತ್ತೆ, ಡ್ರಾಪ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಹಾಗಾಗಿ ಆ ಕಾನ್ಸಂಟ್ರೇಷನ್ ಅನ್ನ ನೀವು ಯಾವ ರೀತಿ ಲಿಫ್ಟ್ ಮಾಡಬೇಕು ಅದೆಲ್ಲ ಪ್ರಾಕ್ಟಿಕಲ್. ಓಕೆನಾ? ಇದು ಇಷ್ಟೇ ಮಾಂಟೆಸರಿ ಕ್ಲಾಸ್ ಡಿವಿಷನ್. ಸ್ಟಾಪ್.